ಹಾಯ್ ಫ್ರೆಂಡ್ಸ್, ಬರ್ರಿ ನಾನಿವತ್ತು ಉಳಿದಿರೋ ಚಪಾತಿದಿಂದ ಯಾವ ಥರ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದಂತ ಹೇಳ್ತೀನಿ ನೋಡ್ರಿ. ಈ ಥರ ಕ್ರಿಸ್ಪಿಯಾದ ಟೇಸ್ಟಿಯಾದ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ನೋಡ್ರಿ, ಈ ಚಪಾತಿ ರೆಸಿಪಿನ ಯಾವ ಥರ ಮಾಡೋದಂತ ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ನೋಡ್ರಿ, ಉಳಿದಿರೋ 2 ಚಪಾತಿ ತೊಗೊಂಡೇನ್ರಿ. ಇದು ನೋಡ್ರಿ, ಕರಿಬೇವು ಸೊಪ್ಪು ತೊಗೊಂಡೇನ್ರಿ, ಕೊತ್ತಂಬರಿ ತೊಗೊಂಡೇನ್ರಿ. ಇದು ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ ರೀ, ಶುಂಠಿ ಬೆಳ್ಳುಳ್ಳಿ ಇದನ್ನು ನಾವು ಜಜ್ಜಿಟ್ಕೋಬೇಕ್ರಿ. ಇದು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ ತೊಗೊಂಡೇನ್ರಿ, ಸ್ವಲ್ಪ ಅರಿಶಿನ ಪುಡಿ ರೀ, ಸ್ವಲ್ಪ ಅಜ್ವಾನ್ ರೀ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಅಚ್ಚ ಖಾರದ ಪುಡಿ ರೀ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಡ್ಲಿ ಹಿಟ್ಟು ನೋಡ್ರಿ. 1 ಬೌಲ್ ಕಡ್ಲಿ ಹಿಟ್ಟು ತೊಗೊಂಡೇನ್ರಿ 2 ಚಪಾತಿಗೆ ರೀ. ಈಗ ನೋಡ್ರಿ, ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಂಡ್ರಿ. ಮೊದಲಿಗೆ ಹಿಟ್ಟು ಹಾಕೋರಿ, ಕೊತ್ತಂಬರಿ ಸೊಪ್ಪು ಹಾಕೋರಿ, ಮೆಣಸಿನ್ಕಾಯಿ ಹಾಕೋರಿ ಜಜ್ಜಿಟ್ಕೊಂಡಿದ್ರಿ. ಇದು ನೋಡ್ರಿ, ಎಲ್ಲ ಇಟ್ಕೊಂಡಿರಲ್ಲ ಮಸಾಲೆ ರೀ. ಇದನ್ನ ಒಂದ್ಸರಿ ಸೇರಿಸ್ಕೊಂಬಿಡ್ರಿ ಎಲ್ಲರೂ. ಒಂದ್ಸರಿ ಎಲ್ಲ ಹಂಗೆ ಡ್ರೈ ಮಿಕ್ಸ್ ಮಾಡ್ಕೋರಿ. ನೀವು ಉಪ್ಪದು ಕಡಿಮೆ ಆಗಿದ್ದರೆ ಮತ್ತೊಂದು ಸರಿ ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೋರಿ. ಒಂದೇ ಸರಿಗೆ ಜಾಸ್ತಿ ನೀರು ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೋರಿ. ನೋಡ್ರಿ ಫ್ರೆಂಡ್ಸ, ಈ ಹದಕ್ಕೆ ನಾವು ಹಿಟ್ಟು ಕಲಿಸ್ಕೋಬೇಕ್ರಿ. ಈಗ ಇದು ಹಿಟ್ಟು ಕಲಿಸ್ಕೊಂಡಿದ್ದಾಗೈತ್ರಿ. ಈಗ ಇದನ್ನು ನಾವು ಈ ಥರ ಚಪಾತಿ ಇಟ್ಕೋರಿ. ಚಪಾತಿ ಮೇಲೆ ರೀ ಇದನ್ನು ಹಿಟ್ಟು ಹಾಕೋರಿ. ಹಿಟ್ಟು ಹಾಕೋರಿ ಸ್ವಲ್ಪ ರೀ, ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋರಿ. ಎಲ್ಲ ಕಡೆನೂ ಇದನ್ನ ಸವ್ರ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಹಿಟ್ಟನ್ನು ರೀ ಪೂರ್ತಿ ಸವ್ರ್ಕೋಬೇಕ್ರಿ ಚಪಾತಿ ತುಂಬ ಎಲ್ಲ ರೀ. ಈಗ ಇದನ್ನು ಸಣ್ಣಂಗೆ ಫೋಲ್ಡ್ ಮಾಡ್ಕೊಂಡು ಬರ್ಬೇಕು ನೋಡ್ರಿ. ಈ ಥರ ರೀ ಸಣ್ಣಂಗೆ ಸುತ್ಕೋತಾ ಬರ್ಬೇಕ್ರಿ. ಹಾಂ, ಇಷ್ಟ ಆಯ್ತಂದ್ರೆ ರೀ, ಇದೊಂದ್ರಿ ಎಣ್ಣೆ ಹಚ್ಚಿದ ಈ ಥರ ಚಾನ್ಗಿ ತೊಗೊಂಡೇನ್ರಿ. ಇದಕ್ಕೆ ಎಣ್ಣೆ ಹಚ್ಕೋಬೇಕ್ರಿ. ನಾವು ನೋಡ್ರಿ ಇನ್ನೊಂದು ಚಪಾತಿಗೂ ಇದೇ ಥರ ಹಿಟ್ಟನ್ನೆಲ್ಲ ರೀ ಹಿಂಗೆ ಸವ್ರ್ಕೋಬೇಕು ನೋಡ್ರಿ. ನೀವು ಎಷ್ಟು ಚಪಾತಿ ತೊಗೊಂಡಿರ್ತಾರಲ್ಲ ಅದೆಲ್ಲನೂ ಸೇಮ್ ಇದೇ ಥರ ಮಾಡ್ಕೊಳ್ದು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ನಾ ಹಿಟ್ಟು ತೊಗೊಂಡಿನಲ್ರಿ, ಅದ 3 ಚಪಾತಿಗೆ ಆಗೈತ್ರಿ. ಈಗ ಇದನ್ನು ಬೇಯಿಸ್ಕೊಂಡು ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾ ಒಂದು ಚರ್ಗಿ ನೀರು ಹಾಕಿ ಒಂದು ಬೋಗಾಣಿ ಒಳಗೆ ಕಾಯೋದಕ್ಕೆ ಇಟ್ಟನ್ರಿ. ಈಗ ನೀರು ಕುದಿಯಾತವ್ರಿ. ಈಗ ಇದ್ರ ಮೇಲೆ ರೀ ಇದನ್ನು ಹಿಂಗೆ ಇಟ್ಕೋಬೇಕ್ರಿ. ಇವಾಗ ಉಗುದೊಳಗೆ ಬೇಯ್ಬೇಕ್ರಿ. ಇವೊಂದು 15 ನಿಮಿಷ ಹಾಕ್ಬೇಕು ನೋಡ್ರಿ. 15 ನಿಮಿಷ ಆದ್ಮೇಲೆ ರೀ ನಾನು ನಿಮಗೆ ತೆಗೆದು ತೋರಿಸ್ತೇನೆ ರೀ. ಇದ್ರ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಇಡ್ಬೇಕ್ರಿ. ಈಗ ನೋಡ್ರಿ ಫ್ರೆಂಡ್ಸ, 15 ನಿಮಿಷ ಆಗೈತ್ರಿ. ಇವು ನೋಡ್ರಿ ಬೆಂದವ್ರಿ. ಇವನ್ನ ತಕ್ಕೊಳ್ಳೋಣ ರೀ. ಈಗ ನೋಡ್ರಿ ಫ್ರೆಂಡ್ಸ, ಇವನ್ನ ಸಣ್ಣದಾಗಿ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಒಂದೊಂದಾಗಿ ಎಲ್ಲನೂ ಕಟ್ ಮಾಡ್ಕೋಬೇಕ್ರಿ. ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ಎಲ್ಲನೂ ರೀ. ಈಗ ನೋಡ್ರಿ, ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟೇನ್ರಿ. ಎಣ್ಣೆನೂ ಕಾದೈತ್ರಿ. ಇದ್ರಾಗ ಒಂದೊಂದ ಬಿಟ್ಕೊಂಡ್ರಿ. ಇವೆಲ್ಲ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ಈ ಥರ ಮಾಡಿದ್ರೆ ರೀ ಇವು 1 ವಾರ ಇಟ್ಟರು ಕೆಡೋದಿಲ್ಲ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಇವನ್ನೆಲ್ಲ ಒಂದು ಸರಿ ರೀ ತಿರುಗಿಸಿ ಹಾಕೋರಿ. ಇವೊಂದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋ ಥರ ರೀ ಕರಿಬೇಕು ನೋಡ್ರಿ.
ಈಗ ನೋಡ್ರಿ ಇವು ಕಲರ್ ಚೇಂಜ್ ಆಗ್ಯಾವ್ರಿ, ಕರ್ದವ್ರಿ. ಇವನ್ನೆಲ್ಲ ಈಗ ತೆಗಿಯೋಣ್ರಿ. ಇವು ನೋಡ್ರಿ ಈವ್ನಿಂಗ್ ಚಾ ಜೊತೆದು ಸ್ನ್ಯಾಕ್ಸ್ ಅಂತ ಹೇಳಿ ಮಾಡ್ಕೋಬೋದ್ರಿ. ಈ ಥರ ಎಲ್ಲ ಮಾಡಿದ್ರೆ ರೀ ಸಣ್ಣ ಹುಡುಗರೆಲ್ಲ ಭಾಳ ಇಷ್ಟಪಟ್ಟು ತಿಂತಾವೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ, ನಾನು 3 ಚಪಾತಿ ತೊಗೊಂಡೀನಿ ರೀ. 3 ಚಪಾತಿಗೆ ಇಷ್ಟೆಲ್ಲ ಸ್ನ್ಯಾಕ್ಸ್ ಆಗ್ಯಾವ ನೋಡ್ರಿ. ಎಷ್ಟು ಕ್ರಿಸ್ಪಿ ಬಂದವ್ರಿ, ಎಷ್ಟು ಟೇಸ್ಟಿ ಆಗ್ಯಾವ್ರಿ. ಇಲ್ಲಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ್ರಿ. ಇದು ನೋಡ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.